ಅದಕ್ಕೆ ಆಚಾರ್ಯ ಏನು ಹೇಳ್ತಾ ಇದ್ದಾರೆ, ಭೋಗಿಸುವ ಆಸೆ ನಿನ್ನಲ್ಲಿ ಬೆಟ್ಟದಷ್ಟಿದೆ, ಆದರೆ ಭೋಗಿಸುವ ಶಕ್ತಿ ನಿನ್ನ ಹತ್ರ ಇಲ್ಲ. ಇದರ ಅರ್ಥ ನಾವೇನು ಹೇಳ್ತಾ ಇದ್ದೀವಲ್ಲ, ನನಗಿಷ್ಟೇ ಸಾಕಿದೆ, ನನ್ನ ಆಸೆಗಳಂತೂ ತುಂಬಾ ಕಡಿಮೆ ಇದೆ, ನನಗಂತೂ ಇಷ್ಟೇ ಸಾಕು. आचार्य बोलते हैं थोड़ा आत्मनिरीक्षण करो. ये जो तुम बार बार बोल रहे हो ना कि ನನ್ನ ಜೀವನ ಅಂತೂ ಇಷ್ಟೇ ಇದೆ, ನನಗಂತೂ ಇಷ್ಟೇ ಆಸೆ ಇದೆ, ನನಗೆ ಬೇರೆ ಏನೂ ಆಸೆ ಇಲ್ಲ, ಇದೊಂದು ಆಗ್ಬಿಟ್ರೆ ಸಾಕು, ये जो भी बोल रहे हो ना तुम, ये सब पूरे प्रपंच खाने की इच्छा है तुम्हारी. आसे अन्नो सिंगुलर पद इरोदिಲ್ಲ, इसको सिंगुलर मत बोलो, ये सिंगुलर नहीं है, ये हमेशा प्लूरल है. तो इसका अर्थ क्या, ನನಗಿದು ಒಂದೇ ಇದೆ ಅಂತ ಏನು ಹೇಳ್ತಿದೀವಲ್ಲ, ಇದನ್ನ ಹೇಳಿ ಮೋಹ ಜೀವಕ್ಕೆ ವಂಚನೆ ಮಾಡ್ತಿದೆ. ಮೋಹ ಹೇಳ್ತಾ ಇದೆ ಇದು ಒಂದಾದ್ಮೇಲೆ ಇನ್ನೊಂದನ್ನು ಹೆಂಗ್ ತರೋದು ಗೊತ್ತಿದೆ ನಂಗೆ, ಮೊದಲು ಇವನಿಗೆ ಒಂದರ ಹಿಂದೆ ಓಡಿಸೋಣ, ಒಂದರ ಹಿಂದೆ ಓಡಕ್ ಶುರು ಮಾಡ್ದ ಅಂದ್ರೆ ಇನ್ನೊಂದನ್ನು ಹೆಂಗ್ ತರೋದು ಗೊತ್ತಿದೆ ನಂಗೆ. तो ये जो छोटी छोटी इतना इतना सा बोलते हो ना, ये इतना इतना सा नहीं है, ये पूरा प्रपंच खाने की तैयारी चल रही है. ಜೀವನದಲ್ಲಿ ಏನೇ ಮಾಡಿದ್ರು ಈ ಅಪರಾಧವನ್ನು ಮಾಡೋದಿಲ್ಲ. ಕ್ಯಾ ನಿವೃತ್ತಿಯ ವೇಷವನ್ನು ಧಾರಣೆ ಮಾಡ್ಕೊಂಡ್ಬಿಟ್ರೆ ಜೀವನ ಅಲ್ಲಿಗೆ ಸಮಾಪ್ತಿಯಾಗ್ಬಿಡುತ್ತೆ. ಕ್ಯೂಂಕಿ ಇನ್ಯಾವತ್ತೂ ಜೀವನದಲ್ಲಿ ನಿವೃತ್ತಿ ಆಗೋದೇ ಇಲ್ಲ. समझ लो, हमने पूरा मनुष्य भाव ही समाप्त कर लिया. तो निवृत्ति का आडंबर कभी नहीं करना चाहिए. ये सबसे बड़ा अपराध है अपने प्रति. ಯಾಕಂದ್ರೆ ಇನ್ಯಾವತ್ತೂ ನಿವೃತ್ತಿನೇ ಆಗೋದಿಲ್ಲ. ಆತ್ಮಾನುಶಾಸನ ಗ್ರಂಥ ಇದೆ. ದೈನಂದಿನ ಸ್ವಾಧ್ಯಾಯದ ಕ್ರಮದಲ್ಲಿ ನಮ್ಮ ಚರ್ಚೆ 37-38ನೇ ಶ್ಲೋಕದಲ್ಲಿ ನಡೀತಾ ಇದೆ. ಆತ್ಮಾನುಶಾಸನದ ಮೂಲ ಉದ್ದೇಶ ಇದೆ, ಯಾವ ರೀತಿ ಜೀವಿಯನ್ನು ಸಹಜವಾಗಿಯೇ ಅನುಶಾಸಿತಗೊಳಿಸೋದು, ಸಂಯಮಿತಗೊಳಿಸೋದು है ना, यही आत्मानुशासन का मूल प्रयोजन है. देखो, ಜೀವನದಲ್ಲಿ ಅನುಶಾಸನೆ ಅಂತೂ ನಾವೆಲ್ಲರೂ ಕಲಿತೇವೆ, जिसको हम संस्कार बोलते हैं. संस्कार क्यों होते हैं कि ಹುಟ್ಟಿದಾಗಂತೂ ಜೀವ ಒಂದು ರೀತಿಯಾಗಿ ವನ್ಯ ಮೃಗದಂತಿರ್ತಾನೆ. ಏನ ಹುಟ್ಟಿದಾಗ ಜೀವನಿಗೆ ಯಾವ ಸಂಸ್ಕಾರಗಳು ಇಲ್ಲ. ಹುಟ್ಟಿದ ಮೇಲೆ ನಾವು ಒಂದೊಂದು ಸಂಸ್ಕಾರ ಜೀವಕ್ಕೆ ಕಲಿಸ್ತೀವಿ, जिसको हम अनुशासन बोलते हैं, डिसिप्लिन बोलते हैं, है ना. तो ಅದರಿಂದ ಮನುಷ್ಯನಾಗಿ ಕಾಣಿಸ್ತಾನೆ. ಇಲ್ಲಂದಿದ್ರೆ ಮನುಷ್ಯನು ಕೂಡ ಪ್ರಾಣಿಯಂತೆಯೇ ಇರ್ತಾನೆ. ಓಕೆನಾ. ಇಸ್ಲಿಯೇ ಸಂಸ್ಕಾರ ಕೊಡಬೇಕಾಗುತ್ತೆ ಮನುಷ್ಯನಿಗೆ. ಆದರೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಇವೆಲ್ಲ ಸಂಸ್ಕಾರಗಳು ಜೀವಕ್ಕೆ ತುಂಬ ದುಃಖ ಕೊಡುತ್ತೆ. ये सभी संस्कार जीव को बहुत दुख देते हैं. बोले दुख क्यों देते हैं? बोले इन सबको
ऊड़ तान करके करना पड़ता है. चूंकि मैं मनुष्य हूं, ನಾನು ಮನುಷ್ಯ ಇದ್ದೀನಿ, ನಾನು ನಾಗರಿಕನಾಗಿದ್ದೀನಿ ಅಂತ ಮನುಷ್ಯನಿಗೆ ಮಾಡಬೇಕಾಗುತ್ತೆ. ಮಾಡೋ ಇಚ್ಛೆ ಅಂತೂ ಇರೋದಿಲ್ಲ. ಸುಮ್ಮನೆ ಅಚ್ಚ ಫಾರ್ಮ್ಯಾಲಿಟಿ ನಿಭಾಯಿಸಕ್ಕೆ ಯಾರಿಗಿಷ್ಟ ಆಗುತ್ತೆ? ಸಮझ किसी को अच्छा नहीं लगता ना. ಆದರೆ ಎಲ್ಲರೂ ನಿಭಾಯಿಸ್ತೀವಿ ತಾನೆ. तो ಯಾರಿಗೂ ಇಷ್ಟ ಆಗೋದಿಲ್ಲ, ಆದರೂ ನಿಭಾಯಿಸ್ತೇವೆ. तो ದುಃಖ ಆಗುತ್ತೆ, ಬೇಜಾರಾಗುತ್ತೆ. ಆಚಾರ್ಯ ಹೇಳ್ತಾ ಇದ್ದಾರೆ, ಶಾಸನ ಇದೇನು ಸಂಸ್ಕಾರ ಇದೆ, ವೃತ್ತಿ ಇದೆ, ಆಚಾರ ವಿಚಾರ ಇದೆ, ಇದು ಆತ್ಮನಿಂದ ಹುಟ್ಟಬೇಕಿದೆ. ಆತ್ಮಾನುಶಾಸನದ ಉದ್ದೇಶನೇ ಇದೆ ಜೀವನವನ್ನ ಆತ್ಮನಿಂದ ಅನುಶಾಸಿತಗೊಳಿಸೋದು. जीवन को आत्मा से अनुशासित करना ही इस ग्रंथ का उद्देश्य है. ಆತ್ಮನಿಂದ ಅನುಶಾಸಿತ ಅಂದ್ರೆ ಏನು? ನಿಷ್ಪ್ರಯತ್ನ ಸಹಜವಾಗಿಯೇ ಯಾವ ಅನುಶಾಸನ ಇದು ಆಗಿಬಿಟ್ರೆ ಜೀವನ ಸಾರ್ಥಕ ಇದೆ. ಅದಕ್ಕಿಂತ ದೊಡ್ಡ ಆನಂದ ಜೀವನದಲ್ಲಿ ಯಾವುದೂ ಇಲ್ಲ. ಜೀವನದ ಅತಿ ದೊಡ್ಡ ಆನಂದ ಯಾವುದರಲ್ಲಿದೆ? ಜೀವನದ ಎಲ್ಲ ಕೆಲಸ ನಿಷ್ಪ್ರಯತ್ನವಾಗಿ ಆಗ್ಬಿಟ್ರೆ, ಸಹಜವಾಗಿ ಆಗ್ಬಿಟ್ರೆ, ಸಂಕಲ್ಪ ವಿಕಲ್ಪ ಇಲ್ಲದೆ ಆಗ್ಬಿಟ್ರೆ, ಅಲ್ಲ ಇದಕ್ಕಿಂತ ದೊಡ್ಡ ಸುಖ ಜೀವಕ್ಕೆ ಯಾವುದೂ ಇಲ್ಲ. ಅತಿ ದೊಡ್ಡ ಸುಖ ಇದೆ. ಹಾಗಾಗಿ ಈ ಗ್ರಂಥದ ಉದ್ದೇಶನೇ ಅದಿದೆ. ಸಾಮಾಜಿಕ ನಿಯಮ ಕಾನೂನುಗಳು ಅಥವಾ ನಮ್ಮ ಯಾವ ರಾಗದ್ವೇಷಗಳಿದೆ, ಆ ರಾಗದ್ವೇಷದ ಪೂರ್ತಿಯ ಭಾವನೆಗಳು, ಇದೆಲ್ಲದರಿಂದ ಅಂತಿಮವಾಗಿ ಜೀವಕ್ಕೆ ದುಃಖನೇ ಸಿಗೋದಿದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಇದನ್ನು ಯಾರು ಪಾಲನೆ ಮಾಡೋದಿಲ್ಲ. पाप अंतु समाजದಲ್ಲಿ वैसे भी बदनाम है, तो कौन करता है? समझ में आ रहा है ना? कोई नहीं करता, और करता भी तो छुप छुप के करता है. तो ಇದರಲ್ಲಿ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಇದೆ, ಇದು ಆತ್ಮನಿಂದ ಹುಟ್ಟುತ್ತಾ ಇದೆಯೋ ಅಥವಾ ಇನ್ನಾವುದೋ ಲಾಭಕ್ಕೋಸ್ಕರ, ಇನ್ನಾವುದೋ ಸ್ವಾರ್ಥಕ್ಕೋಸ್ಕರ, ಇನ್ನಾವುದೋ ಬಾಹ್ಯ ಒತ್ತಡದಿಂದ ಇದನ್ನು ಮಾಡ್ತಾ ಇದೆಯೋ, ಇದು ಮೂಲ ವಿಷಯ ಇದೆ. ಹಾಗಾಗಿ ನಮ್ಮ ಆಚಾರ ವಿಚಾರವೆಲ್ಲ ಆತ್ಮನಿಂದ ಅನುಶಾಸಿತವಾದರೆ ಜೀವನ ಸಾರ್ಥಕವಾಗೋದಿದೆ. ಅದೇ ಮೂಲ ವಿಷಯ ಇದೆ. ಆ ನಿಟ್ಟಿನಲ್ಲಿ 37-38ನೇ ಶ್ಲೋಕದ ಚರ್ಚೆ ನಡೀತಾ ಇದೆ. 38ನೇ ಶ್ಲೋಕದಲ್ಲಿ ಏನು ಹೇಳಿದ್ರು? ಯಾವ ಈ ಪುರುಷಾರ್ಥ ಇದೆ ಇದು ಸರಿಯಾದ ಮಾರ್ಗದ ವಿರುದ್ಧ ದಿಕ್ಕಲ್ಲಿ ನಡೀತಾ ಇದೆ. ಸಮझ ಯಾವ ಉದಾಹರಣೆಯನ್ನು ಕೊಟ್ಟರು? ಪಿತ್ತ ಜ್ವರ ಆವಿಷ್ಟಂ. ಪಿತ್ತ ಜ್ವರ ಆಗಿರೋ ವ್ಯಕ್ತಿಗೆ ಯಾವ ಸ್ವಾದನೂ ಬರೋದಿಲ್ಲ. ಹಾಗೇನೆ ವಿಪರೀತ ದಿಕ್ಕಲ್ಲಿ ಪುರುಷಾರ್ಥ ಮಾಡೋ ಜೀವಿಗೆ ಯಾವ ಸುಖನೂ ಸಿಗೋದಿಲ್ಲ. पुरुषार्थ तो बहुत करता है लेकिन मिलता कुछ नहीं. तो ಕಳೆದ ಸ್ವಾಧ್ಯಾಯ ನೆನಪಿದೆ ಎಲ್ಲರಿಗೂ? 3-4 ವಿಷಯದ ಚರ್ಚೆ ಮಾಡಿದ್ವಿ ನಾವು. ಪ್ರಾರಂಭದಲ್ಲಿ ಏನು ಚರ್ಚೆ ಮಾಡಿದ್ವಿ? ಆತ್ಮ ನಿರೀಕ್ಷಣ. ಇವನಿಗೆ ಸ್ವಾದ ಯಾಕೆ ಬರ್ತಾ ಇಲ್ಲ? ಯಾಕಂದ್ರೆ ವಿಪರೀತ ದಿಕ್ಕಲ್ಲಿ ಪುರುಷಾರ್ಥ ನಡೀತಾ ಇದೆ. ಬೋಲೆ ವಿಪರೀತ ಪುರುಷಾರ್ಥ ಯಾಕೆ ಮಾಡ್ತಿದ್ದಾರೆ ಎಲ್ಲರೂ? ವಿಪರೀತವಾಗಿನೇ ಸರಿಯಾಗಿ ಏನಿದೆ ಅಂತ ಗೊತ್ತಿದ್ರೂ ವಿಪರೀತ ದಿಕ್ಕಲ್ಲಿ ಯಾಕೆ ನಡೀತಾನೆ ಅವನು? कारण ಏನು? तुम्हें तो पता है ना सच क्या है, तुम्हें तो पता है ना वास्तविक बात क्या है, फिर विरुद्ध दिक्क क्यों चलते हो? तो बोले कभी आत्म निरीक्षण नहीं किया.
सेल्फ ऑडिट अच्छा शब्द है ना. तो ಸೆಲ್ಫ್ ಆಡಿಟ್ ಯಾವತ್ತೂ ಮಾಡಲೇ ಇಲ್ಲ. ಅದಕ್ಕೇನಾಗುತ್ತೆ ಕಿ ಸರಿ ಏನು ಅಂತ ಗೊತ್ತಿದ್ರೂ ವಿರುದ್ಧ ದಿಕ್ಕಲ್ಲೇ ಹೋಗ್ತಾನೆ. तो ಮೂಲ ವಿಷಯ ಇದೆ, ಸ್ವಂತ ಆತ್ಮನಿರೀಕ್ಷಣೆ ಅಂತೂ ಮಾಡಲಿಲ್ಲ. ಕಿ ಯಾವ್ದು ಬತ್ತು ಯಾವ್ದು ಹೋಯ್ತು ಕೊನೆಗೆ ಏನು ಸಿಕ್ತು, ಆಡಿಟಿಂಗ್ ಅಂತೂ ಮಾಡಲಿಲ್ಲ. ಆಡಿಟ್ ಮಾಡದೇ ಇರೋದ್ರಿಂದ ವಿರುದ್ಧ ದಿಕ್ಕಲ್ಲೇ ನಡೀತಾನೆ. ಇದಕ್ಕೆ ಜಿನವಾಣಿಯಲ್ಲಿ ಭೇದ ವಿಜ್ಞಾನ ಅಂತಲೂ ಕರೀತಾರೆ. ಆಡಿಟ್ ಮಾಡಲಿಲ್ಲ. ಆಡಿಟ್ ಮಾಡಿದ್ದಿದ್ರೆ ಏನಾಗ್ತಿತ್ತು, ಆಗ ಇವನಿಗೆ ಯಾವ ಭ್ರಮೆಗಳಿತ್ತು ಆ ಭ್ರಮೆಗಳು ದೂರ ಆಗ್ತಿತ್ತು. ಆತ್ಮನಿರೀಕ್ಷಣೆ ಮಾಡಿದ್ದಿದ್ರೆ ಭ್ರಮೆಗಳು ದೂರ ಆಗ್ತಿತ್ತು. ಅದಕ್ಕೆ ನಾವು ನಿರ್ಭ್ರಾಂತ ಅವಸ್ಥೆ ಅಥವಾ ಸಮ್ಯಕ್ತ ಅವಸ್ಥೆ ಅಂತ ಕರಿತೀವಿ. ಆ ಅವಸ್ಥೆಗೆ ಬಂದಾಗ ಏನಾಗುತ್ತೆ ಕಿ ನಿಷ್ಪ್ರಯತ್ನ ಸಂಕಲ್ಪ ವಿಕಲ್ಪಗಳು ಕಮ್ಮಿ ಆಗುತ್ತೆ, ಜೀವನ ನಿಷ್ಪ್ರಯತ್ನವಾಗಿ ಸಹಜವಾಗಿ ನಡೆಯುತ್ತೆ. ಈ ಬಾತ್. ಇನ್ನು 39ನೇ ಶ್ಲೋಕದ ಚರ್ಚೆ ಮುಂದುವರಿಸೋದಿದೆ. ಏನು ಹೇಳ್ತಿದ್ದಾರೆ 39ನೇ ಶ್ಲೋಕದಲ್ಲಿ, ಈ ಯಾವ ವಿಪರೀತ ಸ್ವಾದವನ್ನು ಪಡಿತಾ ಇದ್ದಾನಲ್ಲ ಜೀವ, ಇವನಿಗೇನೂ ಸಾಕಾಗೋದಿಲ್ಲ. ಅವನ ಯಾವ असमर्थते ಇದೆ, उसकी जो विडंबना है उसको बताते हैं. ಯಾಕಂದರೆ देखो ऐसा सोचो, ಒಬ್ಬ ವಿರುದ್ಧ ದಿಕ್ಕಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾನೆ, ಅವನ ದಿಕ್ಕು ಈ ಕಡೆ ಇದೆ ಮತ್ತು ಟ್ರಾವೆಲ್ ಈ ಕಡೆ ಮಾಡ್ತಾ ಇದ್ದಾನೆ. ಅಬ್ ಕ್ಯಾ ಹೋಗ, ಒಲಿ ಎಷ್ಟೇ ದೂರ ಹೋದ್ರೂ ಇವನಿಗೆ ಸಿಗ್ತಾನೆ ಇಲ್ಲ ಊರು. ಇವನ ಸ್ಥಿತಿ ಏನಾಗುತ್ತೆ ಈಗ, ಸಿಗೋ ತನಕ ಬಿಡೋದಿಲ್ಲ, ಆದರೆ ವಿರುದ್ಧ ದಿಕ್ಕಲ್ಲಿ ಹೋಗ್ತಾ ಇದ್ದಾನೆ. ಆಚಾರ್ಯರು ಅದನ್ನು ಹೇಳ್ತಾರೆ 39ನೇ ಶ್ಲೋಕ. ಅನಿವೃತ್ತೇರ್ ಜಗತ್ ಸರ್ವಂ ಅನಿವೃತ್ತೇರ್ ಜಗತ್ ಸರ್ವಂ ಮುಖಾದವಶಿನಷ್ಟಿಯತ್ ತತ್ತಸ್ಯಾ ಶಕ್ತಿತೋ ಭುಕ್ತಂ ವಿತನೋರ್ಭಾನು ಸೋಮವತ್. ಅನಿವೃತ್ತೇರ್ ಜಗತ್ ಸರ್ವಂ ಮುಖಾದವಶಿನಷ್ಟಿಯತ್ ತತ್ತಸ್ಯಾ ಶಕ್ತಿತೋ ಭುಕ್ತಂ ವಿತನೋರ್ಭಾನು ಸೋಮವತ್. ಏನು ಹೇಳ್ತಿದ್ದಾರೆ, ಅನಿವೃತ್ತೆ. ದೊಡ್ಡ ಸಮಸ್ಯೆ ಏನಾಗ್ಬಿಟ್ಟಿದೆ, ಅನಿವೃತ್ತೆ, ನಿವೃತ್ತಿ ನೈ ಹುಯಿ. ಮೇರೇನಾ, ಯಾವ ವ್ಯಕ್ತಿ ಇನ್ನೂ ಪ್ರಯಾಣ ಮಾಡ್ತಾ ಇದ್ದಾನೆ, ಸುತ್ತಾ ಇದ್ದಾನೆ, ಓಡ್ತಾ ಇದ್ದಾನೆ, ಒಲೆ ಯಾಕೆ ಓಡ್ತಾ ಇದ್ದಾನೆ, ಯಾಕಂದರೆ ಡೆಸ್ಟಿನೇಷನ್ ಅರೈವಲ್ ಇನ್ನೂ ಆಗಿಲ್ಲ, ಗಂತವ್ಯ ಸ್ಥಾನ ಇನ್ನೂ ಬಂದಿಲ್ಲ, ಸುತ್ತಾ ಇದ್ದಾನೆ. ಅವನ್ ಮಾರೇನ. ಹಾಗೆ ಹಿಂದಿನ ಪದ್ಯಗಳಿದೆಯಲ್ಲ, ಇವನು ಸಂಗ್ರಹ ಮಾಡ್ತಾ ಇದ್ದಾನೆ, ಇಡೀ ಪ್ರಪಂಚ ಕೊಟ್ಟರು ಸಾಕಾಗ್ತಾ ಇಲ್ಲ. ಒಲೆ ಹಿಂಗ್ಯಾಕಾಗಿದೆ ನಮ್ಮ ಪರಿಸ್ಥಿತಿ. ಒಲೆ ಒಂದು ಶಬ್ದ ಇದೆ, ಅನಿವೃತ್ತೆ. ಅನಿವೃತ್ತೆ, ನಿವೃತ್ತಿ ಆಗಿಲ್ಲ ಇವನಿಗೆ. ಅಂತರಂಗ ನಿವೃತ್ತಿ ತೋ ನೈ ಹುಯಿ, ಹೊರಗಡೆ ನಿವೃತ್ತಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. है ना, बाहर निवृत्ति करना चाहता है तो बोले इसको ढोंग करना पड़ेगा. तो ಏನು ಹೇಳ್ತಾರೆ, ಅನಿವೃತ್ತೇರ್ ಜಗತ್ ಸರ್ವಂ ಮುಖಾದವಶಿನಷ್ಟಿ ಯತ್. ಮುಖಾತ್, ಮುಖದಿಂದ, ಯತ್ ಯಾವುದು, ಸರ್ವಂ ಜಗತ್. ಜಗತ್ ಸರ್ವಂ, ಸರ್ವಂ ಜಗತ್ ಎಲ್ಲ ಪ್ರಪಂಚ ಹೆಂಗೆ ಕಾಣಿಸುತ್ತೆ, ಅವಶಿನಷ್ಟಿ. ಅವಶಿನಷ್ಟಿ, ನಷ್ಟಿ ಅಂದರೆ ನಾಶ ಆಗೋದು. ಅವಶಿ ಅಂದರೆ ಬಾಕಿ ಉಳಿದಿದೆ.
ಎಲ್ಲ ಸಮಸ್ತ ಸರ್ವ ಜಗತ್ ಅವಶಿನಷ್ಟಿ, ನಾಶ ಆಗಿಲ್ಲ ಇನ್ನು. ಅವನ ಮ್ಯಾರೇನ ಇನ್ನು ಉಳಿದಿದೆ. ಅಂದರೆ ಪ್ರಪಂಚ ಎಲ್ಲ ನಾಶ ಆಗಿಲ್ಲ, ಇನ್ನೂ ಉಳಿದಿದೆ. ಎಲ್ಲಿಂದ ಉಳಿದಿದೆ? ಮುಖಾತ್, ಇವನ ಮುಖದಿಂದ ಉಳಿದಿದೆ. ಹಿಂದೆ ಹೇಳಿದ್ರಲ್ಲ, ನೆನಪಿದೆ ಎಲ್ಲರಿಗೂ? ಆಶಾಗರ್ತಃ ಪ್ರತಿ ಪ್ರಾಣಿ ಯಸ್ಮಿನ್ ವಿಶ್ವಮಣುಪಮಂ. ಇವನ ಮನಸ್ಸಲ್ಲೇ ಆಸೆ ಎಂಬ ಹೊಂಡ ಇದೆ. ಮುಖ ಅದೇ ಇದೆ. ಈ ಮುಖ ಇದೆಯಲ್ಲ ಇವಂದು, ಇದರಿಂದ ಎಲ್ಲ ಪ್ರಪಂಚ ಉಳಿದಿದೆ ಇನ್ನು. ಮುಖಾತ್, ಮುಖದಿಂದ, ಅವಶಿನಷ್ಟಿ, ನಷ್ಟ ಆಗದೆ ಬಾಕಿ ಉಳಿದಿದೆ. ಏನು ಉಳಿದಿದೆ? ಸರ್ವಂ ಜಗತ್, ಎಲ್ಲ ಪ್ರಪಂಚ ಉಳಿದಿದೆ. ಯಾಕೆ ಉಳಿದಿದೆ? देखो ಇನ್ನೇನು ಹೇಳ್ತಾರೆ? ತತ್ ತಸ್ಯ ಅಶಕ್ತಿತೋ, ತತ್ ತಸ್ಯ ಅವನ ಅಶಕ್ತಿತೋ, ಅಸಾಮರ್ಥ್ಯದಿಂದ. ಯಾಕೆ ಉಳಿದಿದೆ? ಇವನ ಮುಖದಿಂದ ಜಗತ್ತೆಲ್ಲ. ಯಾಕಂದ್ರೆ ಅಶಕ್ತಿತೋ, ಯಾವುದ್ರಲ್ಲಿ ಅಶಕ್ತ ಇದ್ದಾನೆ? ಭೋಕ್ತುಂ, ಭೋಗಿಸ್ಲಿಕ್ಕೆ. ಭೋಕ್ತುಂ ಅಶಕ್ತಿತೋ, ಭೋಗಿಸ್ಲಿಕ್ಕೆ ಅಶಕ್ತ ಇದ್ದಾನೆ. ಅಂದ್ಮೇಲೆ ಈ ಇಡೀ ಪ್ರಪಂಚ ಇನ್ನು ಬಾಕಿ ಉಳಿದಿದೆ. ಯಾಕೆ ಉಳಿದಿದೆ? ಭೋಕ್ತುಂ ಅಶಕ್ತಿತೋ, ಇವನಲ್ಲಿ ಭೋಗಿಸೋ ಶಕ್ತಿ ಇಲ್ಲ. ವಿತನೋರ್ ಭಾನು ಸೋಮವತ್. ಹೆಂಗೆ? ಭಾನು ಸೋಮವತ್. ವಿತನೋ, ವಿತನೋ ರಾಹು, ರಾಹುವಿನ ಮುಖದಿಂದ. ಸೋಮವತ್, सूर्य उಳಿದಿದ್ದಾನೆ. ऐसा पहले कहते थे कि समझो कि सूर्य ग्रहण ಆಗುತ್ತಿದೆ. तो ಎಷ್ಟೇ ಗ್ರಹಣ ಏನೇ ಆದ್ರೂ ಸೂರ್ಯನ ಬೆಳಕಂತೂ ಹಾಗೂ ಉಳಿದಿರುತ್ತೆ. कि ಸಂಪೂರ್ಣವಾಗಂತೂ ಸೂರ್ಯನ ನಷ್ಟ ಮಾಡೋಕ್ಕಾಗೋದಿಲ್ಲ. ಗ್ರಹಣ ಆದ್ರೂ ಸೂರ್ಯನ ಯಾವ ಬೆಳಕಿದೆ ಅದು ಸಂಪೂರ್ಣವಾಗಿ ನಾಶ ಆಗೋದಿಲ್ಲ. ಹಾಗೇನೆ ಇವನು ಇಡೀ ಪ್ರಪಂಚವನ್ನೆಲ್ಲ ತಿಂದು ಹಾಕಬೇಕು ಅಂತ ಇದ್ದಾನೆ. ಅದರ ಬಲು ಶಕ್ತಿ ಇಲ್ಲ ಇವನ ಹತ್ರ. ಅದಕ್ಕೆ ಪ್ರಪಂಚ ಎಲ್ಲ ಇನ್ನು ಉಳಿದಿದೆ. तो माने इसका बस चलता तो पूरा प्रपंच ही खा जाता है, ऐसा. तो देखो ಆಚಾರ್ಯ ಏನು ಹೇಳ್ತಿದ್ದಾರೆ? ಇದೆಲ್ಲ ಯಾರ ಸ್ಥಿತಿ ಹೇಳ್ತಾ ಇದ್ದಾರೆ? ನಮ್ಮ ಪರಿಸ್ಥಿತಿ ಹೇಳ್ತಾ ಇದ್ದಾರೆ. ಅನ್ನಿಸ್ತಾ ಇದೆ ನಮ್ಮ ಕತೆ ಹೇಳ್ತಾ ಇದ್ದಾರೆ ಅಂತ. ಇಲ್ಲ ಯಾವನೋ ಒಬ್ಬ ಥರ್ಡ್ ಪರ್ಸನ್ ಕತೆ ಹೇಳ್ತಿದ್ದಾರೆ ಅನ್ನಿಸ್ತಾ ಇದೆ. ಖ್ಯಾಲಾಗ್ರ ನಮ್ಮ ಕತೆ, ನಮ್ಮ ಪುರಾಣ ಹೇಳ್ತಾ ಇದ್ದಾರೆ. ಕಿ ನಮ್ಮ ಪುರಾಣ ಹೆಂಗಿದೆ? ಕಲೆ ನಿನ್ನಲ್ಲಿ ಏನಾದರೂ ಶಕ್ತಿ ಇದ್ದಿದ್ದಿದ್ರೆ ಏನು ಮಾಡ್ತಿದ್ದೆ? ಪೂರಾ ಪ್ರಪಂಚನೇ ತಿಂದು ಹಾಕ್ಬಿಡ್ತಿದ್ದೆ. ಸಮಸ್ಯೆ ಯೇ ಕಿ ತುಮ್ಮೆ ಭೋಗನೆ ಕಿ ಶಕ್ತಿ ನಹೀ ಹೈ. ವಿಚಾರ ತೋ ಕರೋ, ಭೋಗಿಸುವ ಶಕ್ತಿ ಇದೆ ಎಷ್ಟಿದೆ ಮತ್ತು ಭೋಗಿಸುವ ಅಭಿಲಾಷೆ ಎಷ್ಟಿದೆ. ಸೋಚು. वैसे बोलते हैं ना, कई लाग दे रहो, पता है ना सबको. तो ಇವನು ಕೈಯಿಂದ ಆಗ್ತಾ ಇಲ್ಲ. ಇಲ್ಲ ಅಂದಿದ್ದರೆ ಪ್ರಪಂಚದಲ್ಲಿ ಏನನ್ನೂ ಬಿಡ್ತಾ ಇರಲಿಲ್ಲ ಇವನು. ನನ್ನ ಬಗ್ಗೆ ನನಗೆ ಪುರಾಣ ಹೇಳ್ತಾ ಇದ್ದಾರೆ, ನಿನ್ನ ಸ್ಥಿತಿ ಹೇಗಿದೆ ಅಂದರೆ ಕಿ ನಿನಗೆ ಪ್ರಪಂಚದ ಯಾವ ವಸ್ತುನೂ ಸಾಕಾಗೋದಿಲ್ಲ. ಆದರೆ ಈ ಪ್ರಪಂಚ ಎಲ್ಲ ಇನ್ನೂ ಬಾಕಿ ಉಳಿದಿದೆ. ಯಾಕಂದ್ರೆ ಶಕ್ತಿ ಇಲ್ಲ ನಿನ್ನಲ್ಲಿ. कर्म है ना, अंतराय कर्म. तो दान, लाभ, भोग, उपभोग, वीर्य है ना. तो जब लाभांतराय कर्मದ ಉದಯ ಇದೆ ಅವಾಗ ಸಮझो कि ಭೋಗಾಂತರಾಯ कर्मದ ಉದಯ ಇಲ್ಲ. ಭೋಗಾಂತರಾಯ कर्मದ ಉದಯ ಇದ್ರೆ लाभांतराय कर्मದ ಉದಯ ಇಲ್ಲ. तो क्या करे? ಲಾಭ ಆಗಿದೆ है ना, ಆದರೆ ಭೋಗಿಸ್ಲಿಕ್ಕಾಗತ್ತಾ ಇಲ್ಲ. ಭೋಗಾಂತರಾಯದ ಉದಯ ಇದೆ. ಭೋಗಾಂತರಾಯದ ಉದಯ ಇಲ್ಲ. तो ಏನಿದೆ? ಲಾಭಾಂತರಾಯದ ಉದಯ ಇದೆ. तो ಲಾಭ ಇಲ್ಲ. तो क्या करे? ಮತ್ತೆ ಇಷ್ಟೆಲ್ಲ ದಾನ, ಲಾಭ,
ಭೋಗ ಉಪಭೋಗ ಎಲ್ಲದೂ ಸಮರ್ಥವಾಗಿ ಉದಯ ಇದೆ, ಆದರೆ ಒಳ್ಳೆ ಶಕ್ತಿನೇ ಇಲ್ಲ, ಭೋಗಿಸುವ ಸಾಮರ್ಥ್ಯನೇ ಕಡಿಮೆ ಇದೆ. ತು ಕ್ಯಾ ಕರೆ ಜೀವ್. ತು ಒಟ್ಟಾರೆಯಾಗಿ ನಮ್ಗೇನು ಕಾಣಿಸ್ತಾ ಇದೆ ಇಲ್ಲಿ, ನಮ್ಮ ಸ್ಥಿತಿ ಹೆಂಗಿದೆ ಅಂದರೆ, ಇವನು ಮಾಡುವಂತಹ ಆಸೆ ಏನೋ ತುಂಬ ಇದೆ, ಆದರೆ ಇವನ ಕೈಯಿಂದ ಏನೂ ಮಾಡೋಕ್ಕಾಗೋದಿಲ್ಲ. तो इंತಹ व्यक्तिಯ परिस्थिति ಏನಾಗುತ್ತೆ समझो. ऐसे व्यक्ति की हालत क्या होगी बोलो. समझो कि ಒಂದು ಮನೆಯಲ್ಲಿ 10 ಜನ ಇದ್ದಾರೆ, ಮತ್ತು ಎಲ್ಲರೂ ಏನೇನೋ ಮಾಡ್ತಾ ಇದ್ದಾರೆ, ಮತ್ತು ಇನ್ನೊಬ್ಬ ದಂಡಪಿಂಡ ಕೂತಿದ್ದಾನೆ. ಇವನು ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾನೆ, ಅವನು ಅದು ಮಾಡಬೇಕು ಇದು ಮಾಡಬೇಕು ಅಂತ, ಬಟ್ ಏನೂ ಮಾಡೋದಿಲ್ಲ. उसकी हालत क्या होती है? ಅವನ ಅವಸ್ಥೆ ಏನಾಗುತ್ತೆ? ಅತ್ಯಂತ ದೀನ ದಯನೀಯ ದುಸ್ಥಿತಿ, ದರಿದ್ರ ಸ್ಥಿತಿ. ಈ ಸ್ಥಿತಿ ನಮ್ಮದು ಅನಾದಿ ಕಾಲದಿಂದಿದೆ. ನಾನು ಮಾಡಬೇಕು ಅಂತ ತುಂಬ ಅನ್ಕೋತಾ ಇದ್ದೇನೆ, ಭೋಗಿಸ್ಬೇಕು ಅಂತ ತುಂಬ ಅನ್ಕೊಂಡಿದ್ದೇನೆ. ಸಾಯೋಕ್ಕಿಂತ ಮುಂಚೆ ಏನೇನು ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತಿದೆ, ಗೊತ್ತಿದೆಯೋ ಇಲ್ವೋ? मरने से पहले क्या क्या करना, सबका प्लानिंग है. तो लोग कौन कौन से प्लानिंग पूरे होंगे, ಯಾವ ಯಾವ ಪ್ಲಾನ್ ಪೂರ್ತಿ ಆಗುತ್ತೆ? ಪ್ಲಾನ್ ಅಂತೂ ಇನ್ನೂ ದೊಡ್ಡದು ಹಾಕೋತಾ ಇದ್ದ, ಆದರೆ ಇವನಿಗೂ ಗೊತ್ತಿದೆ ನನ್ನ ಲಿಮಿಟೇಷನ್ ಏನಿದೆ ಅಂತ. ಅದರಲ್ಲಿ ಆ ಚೌಕಟ್ಟಲ್ಲೇ ಪ್ಲಾನ್ ಹಾಕೋತಾನೆ. ಯಾಕೆ ಇನ್ನೂ ಪ್ಲಾನ್ ದೊಡ್ಡದು ಯಾಕಿಲ್ಲ? ಲಿಮಿಟೇಷನ್ ಗೊತ್ತಿದೆ, ನಂದು ಇಷ್ಟೇ ಇದೆ. ಇನ್ನೊಂಚೂರು ಲಿಮಿಟೇಷನ್ ಜಾಸ್ತಿ ಆಗಿಬಿಟ್ರೆ ಪ್ಲಾನ್ ಬೌಂಡ್ರಿ ಕೂಡ ಇನ್ನೊಂಚೂರು ಜಾಸ್ತಿ ಆಗಿಬಿಡುತ್ತೆ. ಚಿಕ್ಕವರಿದ್ದಾಗ ಏನು ಪ್ಲಾನ್ ಇತ್ತು, ಇವಾಗ ಏನು ಪ್ಲಾನ್ ಇದೆ? ಪ್ಲಾನ್ ದೊಡ್ಡದಾಯ್ತಲ್ಲ ಬೌಂಡ್ರಿ, ಇನ್ನೂ ಒಂಚೂರು ಪರಿಗ್ರಹ ಜಾಸ್ತಿ ಆಗಿಬಿಟ್ರೆ ಬೌಂಡ್ರಿ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಇವನ ಯಾವ ಈ ಯೋಜನೆಗಳಿದೆ, ಇದೇನು ತೋರಿಸ್ತಾ ಇದೆ? ಅನಿವೃತ್ತಿ. ನಿವೃತ್ತಿ ಅಂತೂ ಆಗದೆ ಇರೋ ಜೀವನ ಹೆಂಗಿದೆ ಅಂದರೆ ಸತತವಾಗಿ ಅಸಂತೃಪ್ತ ವಿಕ್ಷಿಪ್ತ ಜೀವನ. ನೀರಿಂದ ಮೀನನ್ನು ಹೊರಗೆ ತೆಗೆದ್ರೆ ಒದ್ದಾಡ್ತಾ ಇರುತ್ತಲ್ಲ, ಹಾಗೆ ಪ್ರತಿ ಸಮಯ ಒದ್ದಾಡ್ತಾ ಇರ್ತಾನೆ. ऐसा जीवन क्यों? ऐसा जीवन है क्योंकि निवृत्ति नहीं हुई. ನಿವೃತ್ತಿ ಆಗಿಲ್ಲ. ನಿವೃತ್ತಿ ಅಂದ್ರೆ ಏನು? ನಿವೃತ್ತಿ ಅಂದ್ರೆ ದೀಕ್ಷಾ ನೈ, ಅಂತರಂಗ ನಿವೃತ್ತಿ ಆದ್ರೂ ಆಗಬೇಕಲ್ಲ. ಕಳೆದ ಸ್ವಾಧ್ಯಾಯದಲ್ಲಿ ಚರ್ಚೆ ಮಾಡಿದೀವಿ ನಾವು. ಆತ್ಮನಿರೀಕ್ಷಣ, ನಿರ್ಭ್ರಾಂತಿ, ನೆನಪಿದೆ ಎಲ್ಲರಿಗೂ. ಕೊನೆಗೆ ಎಲ್ಲಿಗೆ ಬಂದ್ವಿ ನಾವು? ನಿಷ್ಪ್ರಯತ್ನತಾ ನಿರ್ವಾಣ. ಇದಕ್ಕೆ ದೃಷ್ಟಿ ಮುಕ್ತ ಅಂತ ಕರೆದ್ರು. ಹೊರಗಡೆ ತುಂಬಾ ಪ್ರಯತ್ನ ನಡೀತಾ ಇದೆ, ಆದರೆ ಅಂತರಂಗದಲ್ಲಿ ಅತ್ಯಂತ ಅತ್ಯಂತ ಸ್ಥಿರ. ಈ ತರ ಜೀವನ ನಮಗೆ ಬೇಕಾಗಿದೆ. ಹೊರಗಡೆ ಬಾಹ್ಯದಲ್ಲಿ बहुत उठापटक चल रहा है और अंदर बिल्कुल शांत. ಉಪನಿಷದಲ್ಲಿ ಬರುತ್ತೆ, ತದ್ ದೂರೇ ತದ್ ಅವಂತಿಕೆ. ಅದು ತುಂಬಾ ದೂರ ಇದೆ, ಆದರೆ ಅದು ತುಂಬಾ ಹತ್ತಿರ ಇದೆ. ಮಾನೆ ಕ್ಯಾ? ತುಂಬಾ ಒಬ್ಬ ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಜರ್ನಿ ಮಾಡಿದ್ದಾನೆ, ಆದರೆ ಒಂದು ಸ್ವಲ್ಪನೂ ಅಲ್ಲಾಡ್ದೇನೆ. लेके हुआ पूज्यपाद स्वामी क्या बोलते हैं? गच्छन अपि न गच्छति. ನೆನಪಿದೆ? ಬ್ರುವನ್ ಅಪಿ ನ ಬ್ರೂತೆ, ಗಚ್ಚನ್ ಅಪಿ ನ ಗಚ್ಚತಿ, ಸ್ಥಿರೀಕೃತಾತ್ಮದತ್ವಸ್ತು ಪಶ್ಯನ್ ಅಪಿ ನ ಪಶ್ಯತಿ. ಇಷ್ಟೋಪದೇಶ ಮನೆ ಗಚ್ಚನ್ ಅಪಿ ನ ಗಚ್ಚತಿ, ಹೋಗ್ತಾ ಇದ್ದಾನೆ ಆದರೆ ಹೋಗ್ತಾ ಇಲ್ಲ. ಪಶ್ಯನ್ ಅಪಿ ನ ಪಶ್ಯತಿ, ಅವನು ನೋಡ್ತಾ ಇದ್ದಾನೆ ಆದರೆ ನೋಡ್ತಾ ಇಲ್ಲ. ಇದರ ಅರ್ಥ ಏನು? ಸ್ಥಿರೀಕೃತಾತ್ಮ ತತ್ವಸ್ತು, ಆತ್ಮ ಮೇ ಬಿಲ್ಕುಲ್ ಸ್ಥಿರ है. ಒಳಗಡೆ ಅತ್ಯಂತ ಸ್ಥಿರ ಇದ್ದಾನೆ,
ಹೊರಗಡೆ ಎಲ್ಲ ನಡೀತಾ ಇದೆ, ಕಿಲೋಮೀಟರ್ ಗಟ್ಟಲೆ ವಿಹಾರ ನಡೀತಾ ಇದೆ, ಆದ್ರೆ ಒಳಗಡೆ 1 ಇಂಚು ಅಲ್ಲಾಡಿಲ್ಲ. ಇದಕ್ಕಂತಾರೆ ನಿಜವಾದ ಜೀವನ, ಆನಂದಮಯ ಜೀವನ್. ಹೊರಗಡೆ ಎಷ್ಟು ಸಾಧ್ಯ ಇದೆ ಅಷ್ಟು ಪ್ರಯತ್ನವನ್ನು ಬೇಡ್ಕೊಳ್ಳೋದು, ಇದೇ ಪ್ರಾರ್ಥನೆ ಮಾಡ್ಕೊಳ್ಳೋದು ಜೀವನಕ್ಕೆ. ಬಾಹರ್ ತೋ ಪರಿಶ್ರಮ, ಒಳಗಡೆ ಅತ್ಯಂತ ಸಹಜ, ಅತ್ಯಂತ ಸ್ಥಿರ, ನಿಷ್ಪ್ರಯತ್ನ ಜೀವನ್. ಇದೇ ಆಧ್ಯಾತ್ಮಿಕ ಜೀವನ ಇದೆ. ಯಾವ ವ್ಯಕ್ತಿಯ ಅಂತರಂಗದಲ್ಲಿ ಸಂಕಲ್ಪ ವಿಕಲ್ಪಗಳ ದೂರ ಆಗಿದೆ, ಅದು ನಿಜವಾದ ಜೀವನ ಇದೆ. ಇಲ್ಲ ಅಂದರೆ ಅಸಂತೃಪ್ತಿ. ಹೋಗಿದ್ದೀವಿ ವಸ್ತುಗಳ ತರಕ್ಕೆ, ಸಮಜೋಕಿ ಬಟ್ಟೆ ಅಂಗಡಿಗೆ ಹೋಗಿದ್ದೀವಿ, 10 ತೋರಿಸಿದ್ರೆ 8 ಅಂತೂ ಬಿಡಬೇಕಲ್ಲ, 2 ಮನೆಗೆ ತರಕ್ಕಾಗುತ್ತೆ. ಸಮಾಧಾನವಾಗಿ ತರ್ತಾನೇನು? 2 ತಗೊಂಡ್ಬಂದಿದ್ರು ಏನನ್ನಿಸ್ತಾ ಇರುತ್ತೆ, ಇದು ತಗೋಬೇಕಿತ್ತ, ಅದನ್ನೇ ತಗೋಬೇಕಿತ್ತ. ऐसे ही ಇದೇ ತರ ಜೀವನದುದ್ದಕ್ಕೂ ಇವನಿಗೆ ಅಶಾಂತಿನೇ ಇದೆ. ಯಾವ ಕೆಲಸ ಮಾಡಿದ್ರು ಸ್ಥಿರ ಇಲ್ಲ. ಇವನು ಧಾರ್ಮಿಕ ಕೆಲಸ ಮಾಡಿದ್ರು ಸ್ಥಿರ ಇಲ್ಲ. ಈಗಿಲ್ಲಿ ಸ್ವಾಧ್ಯಾಯ ಮಾಡಕ್ಕೆ ಕೂತಿದ್ದೀವಿ, ಈಗ ಅನಿಸ್ತಾ ಇರ್ಬೇಕಲ್ಲ ಮನೇಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಮನೇಲಿ ಇದ್ದಿದ್ರೆ ಏನನ್ನಿಸ್ತಿತ್ತು? ಮನೇಲಿ ಇದ್ದಿದ್ರೆ ಏನನ್ನಿಸ್ತಿತ್ತು? ಕೆನೈ ಮಂದಿರಕ್ಕೆ ಬರ್ತಿತ್ತು ಅಂದ್ರೆ ಸರಿ ಇರ್ತಿತ್ತು. ಮನೆ ये स्थिर ही नहीं है, इसको मतलब ಅರ್ಥ ಆಗ್ತಿದೆಯಲ್ಲ. ಇವನು ಇಷ್ಟಪಟ್ಟಿದ್ದಿದ್ರೆ ಪ್ರಪಂಚ ಎಲ್ಲ ತನ್ನ ಮುಂದೆ ತಂದು ಇಟ್ಬಿಡ್ತಿದ್ದ. ಆದ್ರೆ ಸಾಮರ್ಥ್ಯ ಅಂತೂ ಇಲ್ಲ, ಅದಕ್ಕೆ ಓಡಾಡ್ತಾ ಇರ್ತಾನೆ. ಇಲ್ಲಿದ್ರೆ ಅಲ್ಲಿ ಹೋಗ್ಬೇಕನ್ಸುತ್ತೆ, ಅಲ್ಲಿದ್ರೆ ಇಲ್ಲಿ ಬರ್ಬೇಕನ್ಸುತ್ತೆ. ಇದು ಮಾಡಿದ್ರೆ ಅದು ಮಾಡಬೇಕು ಅನ್ಸುತ್ತೆ, ಅದು ಮಾಡಿದ್ರೆ ಇದು ಮಾಡಬೇಕು ಅನ್ಸುತ್ತೆ. ಯಾವ ತಿಂಡಿ ಮಾಡಿದ್ರೆ ಸಂತೋಷ ಆಗುತ್ತೆ? आनंद किसमें मिलेगा बोलो? कौन सा डिश बनाए? ಇದನ್ನ ಮಾಡಿದ್ರೆ ಅದು ಮಾಡಬೇಕು ಅನ್ಸುತ್ತೆ, ಅದನ್ನ ತಿಂದ್ರೆ ಇದು ತಿನ್ಬೇಕು ಅನ್ಸುತ್ತೆ. ಬೈ ಸ್ಥಿರ ತೋ ಹೋ ಜಾओ ಬಾಹರ್. ಅರ್ಥ ಆಗ್ತಿದೆಯಲ್ಲ? ಯಾಕಂದ್ರೆ ಅಂತರಂಗ ನಿವೃತ್ತಿ ಆಗಿಲ್ಲ. ಅಂತರಂಗ ನಿವೃತ್ತಿಯ ಅರ್ಥ ಇದೆ, ಈ ಜೀವಕ್ಕೆ ಯಾವುದು ಅವಶ್ಯಕ ಅನ್ನಿಸದೆ ಹೋದರೆ ಅದು ನಿವೃತ್ತಿ. ಸಿದ್ಧ ಪರಮೇಷ್ಠಿಗೆ ಹೇಳ್ತೀವಲ್ಲ, ಕೃತಕೃತ್ಯ ನಿಸ್ಸಹಾಯ. ಅಂತರಂಗದಿಂದ ಇವನು ಅತ್ಯಂತ ನಿಸ್ಸಹಾಯ. ನಿಸ್ಸಹಾಯ ಅಂದ್ರೆ ಯಾರ ಸಹಾಯದ ಅವಶ್ಯಕತೆ ಇಲ್ಲ. ಅಂತರಂಗದಿಂದ ನಿಸ್ಸಹಾಯ, ಅಂತರಂಗದಲ್ಲಿ ಕೃತಕೃತ್ಯ, ನಿರ್ಭಾರ. ಅಂತರಂಗದಲ್ಲಿ ಆಗ ಇವನ ಅಲೆದಾಟ ಸ್ವಲ್ಪ ನಿಲ್ಲಬಹುದಿದೆ. ಆದರೆ ಸಮಸ್ಯೆ ಏನಿದೆ? ಈ ನಿವೃತ್ತಿ ಆಗೇ ಇಲ್ಲ ಇವನಿಗೆ. ನಿವೃತ್ತಿಯ ಆಡಂಬರವನ್ನ, ನಿವೃತ್ತಿಯ ವೇಷವನ್ನ ಧರಿಸ್ಕೊಂಡ್ಬಿಟ್ಟಿದ್ದಾನೆ. ಏನಾಗುತ್ತೀಗ? ಜೀವನದಲ್ಲಿ ಏನೇ ಮಾಡಿದ್ರು ಈ ಅಪರಾಧವನ್ನು ಮಾಡೋದಿಲ್ಲ. ನಿವೃತ್ತಿಯ ವೇಷವನ್ನು ಧಾರಣೆ ಮಾಡ್ಕೊಂಡ್ಬಿಟ್ರೆ ಜೀವನ ಅಲ್ಲಿಗೆ ಸಮಾಪ್ತಿ ಆಗ್ಬಿಡುತ್ತೆ. ಕ್ಯೂಂಕಿ ಇನ್ನಾವತ್ತೂ ಜೀವನದಲ್ಲಿ ನಿವೃತ್ತಿ ಆಗೋದೇ ಇಲ್ಲ. समझ लो, हमने पूरा मनुष्य भाव ही समाप्त कर लिया. तो निवृत्ति का आडंबर कभी नहीं करना चाहिए. ये सबसे बड़ा अपराध है अपने प्रति. ಯಾಕಂದ್ರೆ ಇನ್ಯಾವತ್ತೂ ನಿವೃತ್ತಿನೇ ಆಗೋದಿಲ್ಲ. ಅದಕ್ಕೆ ಆಚಾರ್ಯ ಏನು ಹೇಳ್ತಾ ಇದ್ದಾರೆ, ಭೋಗಿಸುವ ಆಸೆ ನಿನ್ನಲ್ಲಿ ಬೆಟ್ಟದಷ್ಟಿದೆ, ಆದರೆ ಭೋಗಿಸುವ ಶಕ್ತಿ ನಿನ್ನ ಹತ್ರ ಇಲ್ಲ. ಇದರ ಅರ್ಥ ನಾವೇನು ಹೇಳ್ತಾ ಇದ್ದೀವಲ್ಲ, ನನಗಿಷ್ಟೇ ಸಾಕಿದೆ, ನನ್ನ ಆಸೆಗಳಂತೂ ತುಂಬಾ ಕಡಿಮೆ ಇದೆ, ನನಗಂತೂ ಇಷ್ಟೇ ಸಾಕು. ಆಚಾರ್ಯ ಬೋಲ್ತನೆ ಥೋಡಾ ಆತ್ಮನಿರೀಕ್ಷಣ ಕರೋ.
ये जो तुम बार बार बोल रहे हो ना कि ನನ್ನ ಜೀವನ ಅಂತೂ ಇಷ್ಟೇ ಇದೆ, ನನಗಂತೂ ಇಷ್ಟೇ ಆಸೆ ಇದೆ, ನನಗೆ ಬೇರೆ ಏನೂ ಆಸೆ ಇಲ್ಲ, ಇದೊಂದು ಆಗ್ಬಿಟ್ರೆ ಸಾಕು, ये जो भी बोल रहे हो ना तुम, ये सब पूरे प्रपंच खाने की इच्छा है तुम्हारी. ಅರ್ಥ ಆಗ್ತಿದೆ ಏನು ಹೇಳ್ತಿದ್ದಾರೆ? ಯಾವ ಲಾಸ್ಟ್ ಸ್ವಾಧ್ಯಾಯದಲ್ಲಿ ಹೇಳಿದ್ವಲ್ಲ, ಆಸೆ ಅನ್ನೋ ಸಿಂಗ್ಯುಲರ್ ಪದ ಇರೋದಿಲ್ಲ. इसको सिंगुलर मत बोलो, ये सिंगुलर नहीं है, ये हमेशा प्लूरल है. तो इसका अर्थ क्या? ನನಗಿದು ಒಂದೇ ಇದೆ ಅಂತೇನು ಹೇಳ್ತಿದೀವಲ್ಲ, ಇದನ್ನ ಹೇಳಿ ಮೋಹ ಜೀವಕ್ಕೆ ವಂಚನೆ ಮಾಡ್ತಿದೆ. ಮೋಹ ಹೇಳ್ತಾ ಇದೆ, ಇದು ಒಂದಾದ್ಮೇಲೆ ಇನ್ನೊಂದನ್ನು ಹೆಂಗೆ ತರೋದು ಗೊತ್ತಿದೆ ನನಗೆ, ಮೊದಲು ಇವನಿಗೆ ಒಂದರ ಹಿಂದೆ ಓಡಿಸೋಣ, ಒಂದರ ಹಿಂದೆ ಓಡಕ್ಕೆ ಶುರು ಮಾಡ್ದ ಅಂದ್ರೆ ಇನ್ನೊಂದನ್ನು ಹೆಂಗೆ ತರೋದು ಗೊತ್ತಿದೆ ನನಗೆ. तो ये जो छोटी छोटी इतना इतना सा बोलते हो ना, ये इतना इतना सा नहीं है, ये पूरा प्रपंच खाने की तैयारी चल रही है. अर्थ ಆಗ್ತಿದೆ? भोग माने क्या होता है? भोग इच्छा ಇದು ಏಕವಚನ ಇಲ್ಲ, ಇದಕ್ಕೆ ಮಿತಿನೇ ಇಲ್ಲದೆ ಇರುವಂತಹ ವಿಷಯ ಇದೆ. ಇದಕ್ಕೆ ಯಾವ ಲಿಮಿಟೇಷನ್ ಇಲ್ಲ. ಆದರೆ ಅಜ್ಞಾನದಿಂದ ಭೋಗಿಸುವ ಸ್ವಾರ್ಥದಿಂದ ಆತ್ಮನಿರೀಕ್ಷಣೆ ಮಾಡೋದಿಲ್ಲ. ನಾವೆಲ್ಲರೂ ಏನು ಹೇಳ್ತೀವಿ, ನನಗಿಷ್ಟು ಸಾಕು, ನನಗಷ್ಟು ಸಾಕು, ನಂದು ಇಷ್ಟೇ ಇದೆ, ನಂದು ಅಷ್ಟೇ ಇದೆ. ನೈ, ಎಲ್ಲಿವರೆಗೆ ನಿವೃತ್ತಿ ಆಗಿಲ್ಲ ಅಲ್ಲಿವರೆಗೆ ಅನಂತ ಭೋಗಿಸುವ ಆಸೆ ಇದೆ ಒಳಗಡೆ. ಜಬ್ ತಕ್ ಅಂತರಂಗ ನಿವೃತ್ತಿ ಆಗಿಲ್ಲ ಅಲ್ಲಿವರೆಗೆ ಅಸೀಮಿತ ಭೋಗಿಸುವ ಅಭಿಲಾಷೆ ಅಂತರಂಗದಲ್ಲಿ ಒಳಗಡೆ ಇದೆ. ಅದನ್ನ ಒಂದೊಂದು ಆಸೆಯ ಮೂಲಕ ನಾವು ವ್ಯಕ್ತಪಡಿಸ್ತೀವಿ ಅಷ್ಟೇ. व्यक्त एक इच्छा से होती है, लेकिन भीतर भरा कितना है, वो भीतर का जानवर बाहर निकले ना तब पता चले. ಆದ್ರೆ ಆತ್ಮನಿರೀಕ್ಷಣೆ ಸೆಲ್ಫ್ ಆಡಿಟ್ ಯಾವತ್ತೂ ಮಾಡೋದೇ ಇಲ್ಲ ನಾವು. ಎಷ್ಟು ಇನ್ಕಮ್ ಬಂತು, ಎಷ್ಟು ಖರ್ಚಾಯಿತು, ಮತ್ತು ಎಷ್ಟು ಉಳಿತು ಗೊತ್ತೇ ಇಲ್ಲ. ಆಡಿಟಿಂಗ್ನೇ ಕಿಯನ. ಒಂದು ಆಸೆಯ ಫಲ ಏನಾಯಿತು ಅನ್ನೋದು ನಾವು ನಿರೀಕ್ಷಣೆ ಮಾಡಿದ್ರೆ ಗೊತ್ತಾಗುತ್ತೆ. ಎಷ್ಟು ಲಾಭ ಆಯಿತು, ಎಷ್ಟು ಹಾನಿ ಆಯಿತು ಅಂತ. तो ಇದರ ಮೂಲ ವಿಷಯ ಏನಾಯಿತು ಕಿ ಜೀವ ಆತ್ಮನಿರೀಕ್ಷಣೆ ಮಾಡ್ತಾ ಇಲ್ಲ. ಸಾಕ್ರೆಟಿಸ್ ಇದ್ನಲ್ಲ, ಅವನನ್ನು ವಿಷ ಹಾಕಿ ಕೊಂದು ಬಿಡ್ತಾರೆ. तो क्यों सुकरात को क्यों मारते? ಅವನಕ್ಕಿಂತ ಮುಂಚೆ ಒಂದು ಪಂಗಡ ಇರುತ್ತೆ, ಸೂಫಿಸಮ್, ಸೂಫಿಗಳಿರ್ತಾರೆ. तो सूफी क्या कहते हैं कि ಪ್ರಪಂಚದಲ್ಲಿ ಇಷ್ಟಾನಿಷ್ಟ ಏನೂ ಇರೋದಿಲ್ಲ. तो ಒಲೆ ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದೇ ಸರಿ, ನಮಗೆ ಯಾವ್ದು ಇಷ್ಟ ಆಗೋದಿಲ್ಲ ಅದೇ ತಪ್ಪು. तो ಸಾಕ್ರೆಟಿಸ್ ಹೇಳ್ತಾನೆ, ನಿನಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನೇ ಸರಿ ಅಂತ ಅಂದುಬಿಟ್ರೆ ಕೊಲೆ ಪ್ರಪಂಚನೇ ಉಳಿಯೋದಿಲ್ಲ. ಯಾರೇನ? ಯಾಕಂದ್ರೆ ನಿನಗೆ ಯಾವುದು ಸರಿ ಯಾವುದು ತಪ್ಪು ಅಂತ ನಿನಗೆ ಗೊತ್ತಿಲ್ಲ. ಆದರೆ ಏನನ್ನಿಸ್ತಾ ಇದೆ ನಮಗೆ ಕಿ ನನಗೆ ಯಾವುದು ಸರಿ ಅನ್ಸುತ್ತೆ ಅದು ಸರಿ ಇದೆ. ಅಲ್ಲಿ ನೋಡ್ತಾ ಇರೋ ವ್ಯಕ್ತಿ ಯಾರು? ಅತ್ಯಂತ ವಿಕ್ಷಿಪ್ತ, ಯಾರಿಗಿನ್ನೂ ನಿವೃತ್ತಿ ಆಗಿಲ್ಲ, ಅವನು ಪ್ರಪಂಚವನ್ನು ನೋಡ್ತಾ ಇದ್ದಾನೆ. ಅವನಿಗೆ ಹೆಂಗೆ ಕಾಣಿಸುತ್ತೆ ಪ್ರಪಂಚ? जिसको निवृत्ति नहीं हुई उसको प्रपंच सब भोग के साधन दिखते हैं. ऐसा होता है ना? ಯಾರ ದೃಷ್ಟಿ ಹೇಗಿದೆ ಅವನಿಗೆ ಹಾಗೆ ಕಾಣಿಸುತ್ತೆ. तो ಭೋಗಿ ಜೀವಕ್ಕೆ ಭೋಗ ಕಾಣಿಸುತ್ತೆ. तो ಅವನಂತೂ ಸೊಕ್ರೆಟಿಸ್ ಅಂತೂ ಹೋಗ್ತಿರ್ಲಿಲ್ಲ, ಅವನ ಶಿಷ್ಯರು ಹೋಗಿ ಎಲ್ಲರನ್ನು ವಾದಿವಾದದಲ್ಲಿ ಸೋಲಿಸ್ಬಿಡ್ತಿದ್ರು. ಜನರಿಗೆ ತಡ್ಕೊಳಕ್ಕಾಗಲಿಲ್ಲ.
ಬೋಲೆ ಇವನು ಇರಬಾರ್ದು ಪ್ರಪಂಚದಲ್ಲಿ. ನಾರಾಯಣ ಇದರ ಮೂಲ ಅರ್ಥ ಏನಿದೆ ಕಿ ಅಂತರಂಗ ನಿವೃತ್ತಿ ಆಗಬೇಕಿದೆ. ಅದಕ್ಕೆ ಯಾವ ಈ ಶ್ಲೋಕ ಇದೆ, ಇದರ ಮುಂದಿನ ಶ್ಲೋಕ ಕೂಡ ಇದಕ್ಕೆ ಸಂಬಂಧಪಟ್ಟಿದೆ. ಎರಡು ಸೇರಿಸಿ ಓದೋಣ ನಾನು. 39 ಶ್ಲೋಕ. ಅನಿವೃತ್ತೇರ್ಜಗತ್ ಸರ್ವಂ ಮುಖಾದವಶಿನಷ್ಟಿಯತ್ ತತ್ತಸ್ಯ ಶಕ್ತಿತೋ ಭುಕ್ತುಂ ವಿತನೋರ್ಭಾನು ಸೋಮವತ್. 40. ಸಾಮ್ರಾಜ್ಯಂ ಕಥಮಪ್ಯವಾಪ್ಯ ಸುಚಿರಾತ್ ಸಂಸಾರಸಾರಂ ಪುನಃ ತತ್ಯಕ್ತೈವ ಯದಿ ಕ್ಷಿತೀಶ್ವರವರಾ ಪ್ರಾಪ್ತಾಶ್ರಿಯಂ ಶಾಶ್ವತೀಂ ತ್ವಂ ಪ್ರಾಗೇವ ಪರಿಗ್ರಹಾನ್ ಪರಿಹರ ತ್ಯಾಜ್ಯಾನ್ ಗೃಹೀತ್ವಾಪಿ ತೇ ಮಾ ಭೂರ್ಭೌತಿಕಮೋದಕವ್ಯತಿಕರಂ ಸಂಪಾದ್ಯ ಹಾಸ್ಯಾಸ್ಪದಂ. देखो ಸಂಪಾದ್ಯ ಹಾಸ್ಯಾಸ್ಪದಂ ಇದು ಒಂದು ರೀತಿಯಾಗಿ ಇದನ್ನು ನೋಡಿದ್ರೆ ನಗು ಬರುತ್ತೆ. ಏನು ನೋಡಿದ್ರೆ ನಗು ಬರುತ್ತೆ? ಕಥಮಪಿ ಹೆಂಗಾದರೂ ಮಾಡಿ ಏನು ಮಾಡಬೇಕು? ಸಂಸಾರಸಾರಂ, ಸಂಸಾರದಲ್ಲಿ ಸಾರಭೂತವಾದಂತಹ ಏನು ಸಾಮ್ರಾಜ್ಯವನ್ನು ಸೂಚಿರಾತ್ ತುಂಬ ಬೇಗನೆ ಅವಾಪ್ಯ ಪಡೆದುಕೊಂಡು ಪ್ರಾಪ್ತ ಕರ್ಕೆ ಪುನಃ ಯದಿ ಮರಳಿ ಕ್ಷಿತೀಶ್ವರವರ ಕ್ಷಿತಿ ಅಂದರೆ ಭೂಮಿ, ಕ್ಷಿತೀಶ್ವರ ಅಂದರೆ ಭೂಮಿ ಒಡೆಯ ಯಾರು? ಚಕ್ರವರ್ತಿ. ಚಕ್ರವರ್ತಿ ಇತ್ಯಾದಿ ಉಸೇ ತತ್ ಅದನ್ನು ತ್ಯಕ್ತ್ವ ಬಿಟ್ಟು ಏನು ಮಾಡ್ತಾರೆ? ಶಾಶ್ವತೀಂ ಶ್ರಿಯಂ ಶಾಶ್ವತವಾದ ಲಕ್ಷ್ಮಿಯನ್ನು, ಶ್ರಿಯಂ ಲಕ್ಷ್ಮಿ, ಶಾಶ್ವತವಾದ ಲಕ್ಷ್ಮಿಯನ್ನು ಪ್ರಾಪ್ತಾಹ ಪಡೆದುಕೊಂಡು ಏನು ಮಾಡ್ತಾರೆ? ತ್ಯಾಜಾನ್ ಪರಿಗ್ರಹಾನ್ ಪ್ರಾಗೇವ ಪರಿಹರ, ಯಾವ ತ್ಯಾಗ ಮಾಡಲಿಕ್ಕೆ ಯೋಗ್ಯ ಇರುವಂತಹ ಪರಿಗ್ರಹಗಳಿದೆ ಅವುಗಳನ್ನು ಪ್ರಾಗೇವ ಮೊದಲೇ ಪರಿಹರ ಬಿಡಬೇಕು. ಮತ್ತೆ ಗ್ರಹಣ ಮಾಡಿ ಭೌತಿಕ ಮೋದಕ ವ್ಯತಿಕರಂ ಏನು ಹೇಳ್ತಿದ್ದಾರೆ? ಕೆಸರಲ್ಲಿ ಬಿದ್ದಿರುವಂತಹ ಮೋದಕ್ ಮನೆ ಲಡ್ಡು ಸಂಪಾದನೆ ಮಾಡಿ ಏನಿದೆ ಹಾಸ್ಯಾಸ್ಪದಂ, ಇದು ಹಾಸ್ಯಾಸ್ಪದ ಇದೆ. ಮಾಭೂ ಹೀಗೆ ಮಾಡಬೇಡ. ಏನು ಹೇಳ್ತಾ ಇದ್ದಾರೆ? ಮೊದಲಂತೂ ಏನು ಮಾಡ್ತಾನೆ? ಕಿ ಸಂಸಾರ ಸಾರಂ ಸಾಮ್ರಾಜ್ಯಂ ಸುಚಿರಾತ್ ಅವಾಪ್ಯ, ಬಹಳಷ್ಟು ಕಾಲದವರೆಗೆ ಈ ಸಾಮ್ರಾಜ್ಯವನ್ನು ಪಡ್ಕೊಂಡು ಏನು ಮಾಡ್ತಾನೆ? ಭೋಗಿಸ್ತಾನೆ. ಆಮೇಲೆ ಯಾರು? ಕ್ಷಿತೀಶ್ವರವರ ಚಕ್ರವರ್ತಿ ಇತ್ಯಾದಿಗಳು. ಚಕ್ರವರ್ತಿ ಉದಾಹರಣೆನೇ ಯಾಕೆ ಕೊಟ್ಟರು? ಬೋಲೆ ಮನುಷ್ಯ ಗತಿಯಲ್ಲಿ ಅವನಕ್ಕಿಂತ ಸಂಪತ್ತಿ ಅಂತೂ ಯಾರ ಕೈಯಲ್ಲೂ ಇಲ್ಲ, ಅವನು ಉದಾಹರಣೆ ಕೊಡ್ತಾರೆ.
ಏನು ಹೇಳ್ತಿದ್ದಾರೆ, ಮೊದಲು ಸಂಪತ್ತಿಯನ್ನು ಪಡ್ಕೊಂಡ, ಸಂಪಾದನೆ ಮಾಡ್ದ, ಎಷ್ಟು 60,000 ವರ್ಷಗಳವರೆಗೆ ದಿಗ್ವಿಜಯಕ್ಕೆ ಹೋಗುತ್ತಾನೆ. ಸಂಪಾದನೆ ಮಾಡ್ದ, ಸುಚಿರಾತ್ ಏನ ತುಂಬ ಕಾಲದವರೆಗೆ ಅದನ್ನು ಪಡ್ಕೊಂಡು, ಅಂದರೆ ಭೋಗಿಸ್ಕೊಂಡು, ಆಮೇಲೆ ಏನು ಮಾಡ್ತಾನೆ, ತ್ಯಕ್ತ್ವಾ ಅದನ್ನು ಬಿಟ್ಟು ಬಿಡ್ತಾನೆ. ಬಿಟ್ಟು ಬಿಡ್ತಾನೆ. ಇದನ್ನು ನೋಡಿದ್ರೆ ನಮಗೇನು ಕಾಣಿಸುತ್ತೆ, ಚಕ್ರವರ್ತಿ ಎಲ್ಲ ಸಂಪತ್ತಿಯನ್ನು ತ್ಯಾಗ ಮಾಡ್ತಾನೆ. ಅದರಿಂದ ಏನಾಗುತ್ತೆ, ತ್ಯಾಗಾನ್ ಯಾವುದು ಬಿಡಲಿಕ್ಕೆ ಯೋಗ್ಯ ಇದೆ ಪರಿಗ್ರಹಗಳು ಅದನ್ನು ಬಿಡ್ತಾನೆ. ಆದರೆ ಶ್ರಿಯಂ ಅವಿನಾಶಿ ಲಕ್ಷ್ಮಿಯನ್ನು ಗ್ರಹಣೆ ಮಾಡ್ತಾನೆ. ಅಂದರೆ ಮೋಕ್ಷ ಲಕ್ಷ್ಮಿಯನ್ನು, ತನ್ನ ಅಂತರಂಗ ಲಕ್ಷ್ಮಿಯನ್ನು, ಜ್ಞಾನದ ಲಕ್ಷ್ಮಿಯನ್ನು ಅದನ್ನು ಗ್ರಹಣೆ ಮಾಡ್ತಾನೆ. ಆದರೆ ಇಲ್ಲೇನು ನಡೀತಾ ಇದೆ, ಅಜ್ಞಾನಿಗೆ ಹೇಳ್ತಾ ಇದ್ದಾರೆ ಭೌತಿಕ ಮೋದಕ ವ್ಯತಿಕರಂ. ಸಮझो कि ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡಿ ಒಂದು ಲಡ್ಡು ಸಂಪಾದನೆ ಮಾಡಿದ್ದ, ಮತ್ತದು ಹೋಗಿ ಕೆಸರಲ್ಲಿ ಬಿದ್ದು ಬಿಡ್ತು, ಮಲ್ ಮೇ ಗಿರ್ ಗಯಾ. ಅದನ್ನ ಎತ್ಕೊಂಡಿದ್ದನ ಕೈಯಲ್ಲಿ. ಮತ್ತು ಆ ಕಡೆಯಿಂದ ಒಬ್ಬರು ಬಂದರು, ಹೇಳಿದ್ರು ಏನು ಮಾಡ್ತಿದ್ಯಾ, ಇದಂತೂ ಮಲಿನ ಇದೆ. ಅವನು ಹೇಳ್ತಾನೆ, ಹಾಂ ಮಲಿನ ಇದೆ ಗೊತ್ತಿದೆ ನನಗೆ, ಆದರೆ ಅದನ್ನು ತೊಳೆದು ಬಿಟ್ಟಿರ್ತೀನಿ ನಾನು. मैं ना उसको धो करके रखता हूँ, मैं भोगूंगा नहीं लेकिन धो करके रखता हूँ. तो ಏನು ಅನ್ಸುತ್ತೆ ನಮಗೆ, ಅಲ್ಲ ಹಾಸ್ಯಾಸ್ಪದಂ ಕಿಸಿ ಬಾತ್ ಕರ್ ರೇ ಹೋ ತುಮ್, ಹಾಸ್ಯಾಸ್ಪದಂ, ನಗು ಬರುತ್ತೆ. ಇದನ್ನು ನೋಡಿದ್ರೆ ನಗು ಬರುತ್ತೆ. ಹಾಗೆ ಆಚಾರ್ಯ ಹೇಳ್ತಾ ಇದ್ದಾರೆ, ಈ ಚಕ್ರವರ್ತಿಯಂತಹ ಮಹಾಪುರುಷರೇ ಪ್ರಪಂಚದ ಎಲ್ಲ ಸಂಪತ್ತಿಯನ್ನು ಪಡ್ಕೊಂಡು ಅದನ್ನು ತ್ಯಾಗ ಮಾಡಿಬಿಟ್ರು. ಅಲ್ಲಿ ಕೆಸರು ಇದೆ, ಮಲಿನ ಇದೆ, ಮಲಹೆ, ಮತ್ತು ಅದನ್ನು ಎತ್ಕೊಂಡು ಅದರಲ್ಲಿರೋದು ಸ್ವಲ್ಪ ಸ್ವಲ್ಪ ಸಂಪಾದನೆ ಮಾಡಿ ಇವನೇನು ಹೇಳ್ತಾ ಇದ್ದಾನೆ, ಇದನ್ನು ನಾನು ಸಂಪಾದನೆ ಮಾಡಿದ್ದೀನಿ, ಇದರಿಂದ ಸುಖ ಸಿಗುತ್ತೆ. ಇದನ್ನು ನೋಡಿ ಆಚಾರ್ಯ ಹೇಳ್ತಾ ಇದ್ದಾರೆ ಹಾಸ್ಯಾಸ್ಪದಂ. ಯಾರ ಹತ್ರ ಇಡೀ ಭೂಮಿನೇ ಯಾರ ಕೈಯಲ್ಲಿತ್ತು, ಇದರ ಪ್ರತೀಕ ಏನಿದೆ, ಇಡೀ ಭೂಮಿ, ಇಡೀ ಈ ಪ್ರಪಂಚ ಯಾರ ಕೈಯಲ್ಲಿತ್ತು, ಅಂತಹ ಚಕ್ರವರ್ತಿನೇ ಅದನ್ನು ಬಿಟ್ಬಿಡ್ತಾನೆ. ಯಾಕಂದ್ರೆ ಇದು ತ್ಯಾಗಕ್ಕೆ ಯೋಗ್ಯ ಇದೆ ಅಂತ. ಅದರಲ್ಲಿ ಒಂದು ಕಾಳನ್ನೇ ತಗೊಂಡು ಇವನೇನು ಹೇಳ್ತಾನೆ, ನನಗೆ ಸಂತೋಷ ಆಗುತ್ತೆ. ಹಾಗಾದರೆ ಏನಿದೆ ಇದು? देखो, ಇವತ್ತಿನ ಸ್ಥಿತಿ ಹೆಂಗಿದೆ ಅಂದರೆ, ಆಚಾರ್ಯರ ಕಾಲದಲ್ಲಿ ಸ್ಥಿತಿ ಬೇರೆ ಥರ ಇತ್ತು, ಈಗ ಸ್ಥಿತಿ ಹೆಂಗಿದೆ. ಆಚಾರ್ಯರ ಕಾಲದಲ್ಲಿ ಈ ಜಮೀನ್ದಾರ್ ವಗೇರೆ ಹೋಗ್ತಿದ್ದೇನಾ, तो ಒಬ್ಬ ಜಮೀನ್ದಾರ್ ಹತ್ರ ಎಷ್ಟು ಸಂಪತ್ತಿ ಇರ್ತಿತ್ತು ಅಷ್ಟು ಒಬ್ಬ ಸಾಮಾನ್ಯ ಮನುಷ್ಯನ ಹತ್ರ ಇವತ್ತಿದೆ. ಅಂದ್ಮ್ಯಾರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹತ್ರ ಆ ಜಮೀನ್ದಾರ್ಗಿಂತ ಜಾಸ್ತಿ ಸಂಪತ್ತಿ ಇದೆ ಇವತ್ತು. ಅವಾಗ ಎಷ್ಟು ಶಿಕ್ಷಣ ಇತ್ತು ಅದಕ್ಕಿಂತ ತುಂಬಾ ಜಾಸ್ತಿ ಶಿಕ್ಷಣ ಒಬ್ಬ ಸಾಮಾನ್ಯ ವ್ಯಕ್ತಿಗಿದೆ. ಇವತ್ತಿನ ಬಿಸ್ನೆಸ್ ಮ್ಯಾನ್ಗಳನ್ನ ಅವತ್ತಿನ ರಾಜರು ಕೂಡ ಮೀರ್ಸಕ್ಕಾಗೋದಿಲ್ಲ. ರಾಜನ ಹತ್ರ ಏನಿರ್ತಿತ್ತು, ಒಂದು 30-40 ಊರುಗಳಿರ್ತಿತ್ತು. ಇವತ್ತಿನ ವ್ಯಾಪಾರಿಗಳನ್ನ, ಈ ಯೂನಿಕಾರ್ನ್ಗಳನ್ನ ರಾಜರು ಕೂಡ ಕಡಿಮೆ ಇದ್ದಾರೆ. ಅದಕ್ಕೆ ಇಷ್ಟೆಲ್ಲ ಸಂಪತ್ತಿ ಇವನ ಹತ್ರ ಇದೆ, ಆದರೆ ಆಂತರಿಕ ಸಂಕಲ್ಪ ವಿಕಲ್ಪ ಅಂತೂ ಹೋಗಿಲ್ಲ, ಅದಂತೂ ಹಾಗೇ ಇದೆ ಯಥಾವತ್ತಾಗಿ. ಇವನನ್ನ ನೋಡಿ ಆಚಾರ್ಯ ಹೇಳ್ತಾ ಇದ್ದಾರೆ ಹಾಸ್ಯಾಸ್ಪದಂ. ಇವನನ್ನು ನೋಡಿ ನಗು ಬರುತ್ತೆ. ಯಾಕೆ ನಗು ಬರುತ್ತೆ? ಚಕ್ರವರ್ತಿಗೆ ಅದರಲ್ಲಿ ಸುಖ ಸಿಗಲಿಲ್ಲ ಅಂದಮೇಲೆ ಇವನಿಗೆ ಹೆಂಗೆ ಸಿಗುತ್ತೆ? ಒಂದು ರೀತಿಯಾಗಿ ಇದು ಹಾಸ್ಯಾಸ್ಪದ ಆಯ್ತಲ್ಲ. ಒಬ್ಬ ವ್ಯಕ್ತಿ ಊಟ ಮಾಡಿದ ತಕ್ಷಣ ಹೊಟ್ಟೆನೂ ಶುರು ಆಯಿತು. ಇನ್ನೊಬ್ಬ ಬಂದ, ಅವನು ಆಹಾರ ಮಾಡ್ದ,
ಅವನಿಗೂ ಹೊಟ್ಟೆನೂ ಶುರು ಆಯಿತು. ಇನ್ನೊಬ್ಬ ಬಂದ, ಅವನಿಗೂ ಅದೇ ಶುರು ಆಯಿತು. ಮತ್ತು ನೆಕ್ಸ್ಟ್ ಬರೋನಿಗೆ ಎಲ್ಲರೂ ಹೇಳ್ತಿದ್ದಾರೆ ಮಾಡಬೇಡ, ಸುಖ ಸಿಗೋದಿಲ್ಲ. ಇವನೇನು ಮಾಡ್ತಾನೆ, ನಿಮಗೆ ಗೊತ್ತಾಗೋದಿಲ್ಲ, सर में आ रहा है ना, मुझे कुछ नहीं होगा, तुम लोगों को खाना नहीं आता, मैं सिखाता हूं. तो ಹೋಗ್ತಾ 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 ಓಡ್ತಾ ಇದ್ದಾನೆ, ಯಾವ ಕಡೆ ಓಡೋದಂತ ಗೊತ್ತಿಲ್ಲ. ಮಧ್ಯದಲ್ಲಿ ರೂಟ್ ಕೇಳಕ್ ನಿಲ್ಲಿಸ್ತಾನೆ. ಮತ್ತೇನು ಕೇಳ್ತಾನೆ, ಯಾವ ಕಡೆಗೆ ಹೋಗೋದು, ತಗೊಂಡು ನಿಮಗೆ ಎಲ್ಲಿಗೆ ಹೋಗ್ಬೇಕಾಗಿದೆ, ಬೋಲೆ ನೀವೇ ಹೇಳಿ ಯಾವ ಕಡೆಗೆ ಹೋಗ್ಲಿ ಅಂತ. ಅಂಗಡಿಯವನು ಒಂದು 10 ವರ್ಷದಿಂದ ಇದೇ ಪರಿಸ್ಥಿತಿ ತಗೊಂಡನು. ಅವನು ಒಬ್ಬರನ್ನ ಕೇಳಿದ್ದ ಯಾವ ಕಡೆಗೆ ಹೋಗೋದು. ಅವನಿಗೊಂದು ಮಾರ್ಗ ಹೇಳಿದ್ರು. ಅವನು ಹೇಳ್ತಾನೆ, ಪ್ರಾಬ್ಲಮ್ ಇಲ್ಲ, ನನಗೂ ಹಿಂಗೆ ಆಗಿತ್ತು, ಯಾವ ಕಡೆ ಹೋಗೋದು ಗೊತ್ತಿರಲಿಲ್ಲ. ಅಂಗಡಿಯಲ್ಲಿ ಇನ್ನೂ 4 ಜನ ಕೂತಿದ್ರು, ಅವರು 4 ರೋಡ್ ಹೇಳಿದ್ರು, ಇವನು ಒಂದು ಹೇಳ್ದ. ಈಗ ಇವನು ಇವ್ರ ಮಾತು ಕೇಳ್ಕೊಂಡು ಓಡ್ತಾ ಇದ್ದಾನೆ. ಸಮಾಜ, ನಮ್ಮ ಜೀವನ ಹೀಗೆ ತಾನೇ ಆಗುತ್ತೆ. 4 ಜನ 4 ಮಾರ್ಗವನ್ನು ತೋರಿಸ್ತಾರೆ, ನಾವು ಓಡ್ತಾ ಇರ್ತೇವೆ. ಅವನಿಗೆ ಮಾರ್ಗ ಯಾರು ತೋರಿಸಿದ್ರು ಅಂತ ನಮಗೂ ಗೊತ್ತಿಲ್ಲ. ಅವನನ್ನು ಕೇಳಿದ್ರೆ ನಿನಗೆ ಯಾರು ತೋರಿಸಿದ್ರು ಈ ದಾರಿನ? ಅವನು ತೋರಿಸಿದ್ದ. ಅವನಿಗೆ ಯಾರು ತೋರಿಸಿದ್ರು? ಇನ್ನೊಬ್ಬ ತೋರಿಸಿದ್ದ. ಒಟ್ಟಾರೆಯಾಗಿ ಈ ಮಾರ್ಗ ಎಲ್ಲಿಗೂ ಹೋಗಿ ತಲುಪೋದಿಲ್ಲ. ಕहीं जाकर नहीं ठहरता ಈ ಮಾರ್ಗ. ಅದಕ್ಕೆ ಆಚಾರ್ಯರಿಗೆ ಇದನ್ನ ನೋಡಿ ನಗು ಬರ್ತಾ ಇದೆ. ಅಚ್ಚಾ ಬತಾವ್, ಆಚಾರ್ಯರಿಗೆ ನಗು ಬರ್ತಾ ಇದೆ. ಯಾವ ಗೃಹಸ್ಥ ವ್ಯಕ್ತಿಗೂ ಕೂಡ ನಿವೃತ್ತಿ ಆಗಿದೆ, ಅವನಿಗೆ ಇವ್ರನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ? ಅವನಿಗೂ ನಗು ಬರುತ್ತೆ. ಜ್ಞಾನಿ ವ್ಯಕ್ತಿಗೆ ಭೋಗಿ ಜೀವಿಯನ್ನ ನೋಡಿದ್ರೆ ನಗು ಬರುತ್ತೆ, ಅವನಿಗೆ ದುಃಖ ಆಗೋದಿಲ್ಲ. ಮತ್ತು ಎಷ್ಟು ಆಧ್ಯಾತ್ಮಿಕ ಜೀವಿಗಳಿಗೆ, ಧಾರ್ಮಿಕ ಜೀವಿಗಳಿಗೆ ಈ ಭೋಗ ನೋಡಿದ್ರೆ ಮತ್ತಷ್ಟು ಭೋಗಿಸುವ ಅಭಿಲಾಷೆ ಉಂಟಾಗ್ತಾ ಇದೆ. ಬೋಲೆ ಇನ್ನೂ ಧಾರ್ಮಿಕ ಜೀವನ ಬಂದಿಲ್ಲ. ಭೋಗಿ ವ್ಯಕ್ತಿಯನ್ನ ನೋಡಿದ್ರಂತೂ ನಗು ಬರಬೇಕಿದೆ. ಇಸ್ಕೋ ಇತನಾ ಭಿ ನಹೀ ಪತಾ. ಆದ್ರೆ ಉಲ್ಟಾ ಏನಾಗುತ್ತೆ, ಈ ಧಾರ್ಮಿಕ ವ್ಯಕ್ತಿ ಭೋಗಿಯನ್ನ ನೋಡಿದ್ರೆ ಇವನಿಗನ್ಸುತ್ತೆ ಏನೋ ಮಿಸ್ ಆಗ್ತಾ ಇದೆ ಅಂತ. ना कुछ मिसिंग है जीवन में, नहीं ऐसा नहीं. ಲಾಸ್ಟ್ ಒಂದು ಪ್ರಶ್ನೆ ಬಂದಿತ್ತಲ್ಲ, ಕಿ ಇಷ್ಟೆಲ್ಲ ಧರ್ಮ ಮಾಡುವಂತಹ ಜೀವಿಗಳಿಗೆ ಕಷ್ಟ ಬರುತ್ತೆ, ಶರೀರ ಕೂಡ ಉಳಿಯೋದಿಲ್ಲ. ಒಂದು ಭೋಗಿ ಜೀವಕ್ಕೆ ಶರೀರ ಚೆನ್ನಾಗಿರುತ್ತೆ, ಹಿಂಗ್ಯಾಕಾಗುತ್ತೆ? ಆಚಾರ್ಯರು ಮುಂದೆನೂ ಚರ್ಚೆ ಮಾಡೋರಿದ್ದಾರೆ. ಇದನ್ನ ಏನು ಹೇಳ್ತಾರೆ, ಕಿ ಶರೀರ, ಇಂದ್ರಿಯ, ಬಾಹ್ಯ ವಿಷಯ ಇದನ್ನೆಲ್ಲ ಉಳಿಸೋಕ್ಕೋಸ್ಕರ ಧರ್ಮ ಇಲ್ಲ. तो धर्मो रक्षति रक्षितः, इसका अर्थ क्या हुआ? ಇದರ ಅರ್ಥ ಏನು? ಧರ್ಮ ರಕ್ಷಣೆ ಮಾಡಿದವ್ರನ್ನ ಧರ್ಮ ರಕ್ಷಣೆ ಮಾಡುತ್ತೆ. ಹೊಲಕ್ಕೆ ಹೆಂಗೆ ರಕ್ಷಣೆ ಮಾಡುತ್ತೆ? ಪಾರ್ಶ್ವನಾಥ ಮುನಿಗೆ ಉಪಸರ್ಗ ಆಯಿತು, ಪಾಂಡವರಿಗೆ ಉಪಸರ್ಗ ಆಯಿತು, ರಕ್ಷಣೆ ಹೇಗೆ ಮಾಡುತ್ತೆ? ಆಚಾರ್ಯ ಹೇಳ್ತಾರೆ, ಶರೀರ ರಕ್ಷಣೆ ಅಲ್ಲ. ಈ ಶರೀರವನ್ನ ರಕ್ಷಣೆ ಮಾಡೋದಕ್ಕೆ ರಕ್ಷಣೆ ಅಂತೀವಿ ನಾವು. ಯಾವ ಸತತವಾಗಿ ಈ ಮನುಷ್ಯ ಭವ ಸಿಕ್ಕಿದೆ, ಈ ಭವದಲ್ಲಿ ಬಂಧನದಿಂದ ಮುಕ್ತ ಆಗದೇನೆ ಮರಣ ಆಗಿಬಿಟ್ರೆ ಅಲ್ಲಿ ಸಮಸ್ಯೆ ಇದೆ. ಅದು ನಿಜವಾದ ರಕ್ಷಣೆ ಇದೆ. ಬಂಧನದಿಂದ ಏನಾದರೂ ಮುಕ್ತ ಆಗಿಬಿಟ್ರೆ ಇವನ ರಕ್ಷಣೆ ಆಗೋಯ್ತು. ಬಂಧನದಿಂದ ಮುಕ್ತ ಆಗಲಿಲ್ಲ ಅಂದ್ರೆ ಯಾವ ರಕ್ಷಣೆ? ಭಾವಮರಣ ಅಂತೂ ಆಗುತ್ತಾನೆ ಇದೆ. ಅರ್ಥ ಆಗ್ತಿದೆಯಲ್ಲ? ರಕ್ಷಣೆ ಯಾವತ್ತೂ ಬಾಹ್ಯ ಪದಾರ್ಥದ್ದು, ದೇಹಗಳದ್ದಾಗೋದಿಲ್ಲ.
ಇದಂತೂ ಅನಂತ ಕಾಲದಿಂದ ಸಿಗ್ತಾನೆ ಇದೆ, ಇಲ್ಲೇ ಇದೆ. ಇಸ್ಕಿ ರಕ್ಷಾ ಕೌನ್ ಕರ್ ಸಕ್ತಾ ಹೈ? ಕಿ ಕರ್ ಸಕ್ತಾ ಹೈ ಕೋಯಿ? ಇದರ ರಕ್ಷಣೆ ಯಾರೂ ಮಾಡೋಕ್ಕಾಗೋದಿಲ್ಲ. ಆದರೆ ಬಂದ್ಬಿಟ್ಟಿದೆ ನಮಗೆ ಪರಂಪರೆ ಕಿ ಧರ್ಮ ಅಂದರೆ ದೇಹ ರಕ್ಷಣೆ, ಪರಿಗ್ರಹ ರಕ್ಷಣೆ, ಕುಟುಂಬ ರಕ್ಷಣೆ. ಅರೆ ಆಧ್ಯಾತ್ಮಿಕ ವ್ಯಕ್ತಿ ನಿವೃತ್ತ ಆಗಿರ್ತಾನೆ, ಅವನು ರಕ್ಷಣೆ ಮಾಡೋದಿಲ್ಲ. ಮುಕ್ತ ಹುವಾ ಹೈ, ಮುಕ್ತ ವ್ಯಕ್ತಿ ರಕ್ಷಾ ನೀ ಕರ್ತಾ. ಸಹಜವಾಗಿ ರಕ್ಷಣೆ ಆದರೆ ಉತ್ತಮ ಇದೆ. ಎಲ್ಲಿವರೆಗೆ ಸಹಜವಾಗಿ ರಕ್ಷಣೆ ಆಗ್ತಾ ಇದೆ, ಜೀವನ ನಡೀತಾ ಇದೆ. ಸಹಜ ರಕ್ಷಣೆ ಆಗಲಿಲ್ಲ ಅಂದರೆ ಠೀಕ್, ಇದು ಇದರ ಮಾರ್ಗ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಸರ್ವಂ ಧರ್ಮಮಯಂ. ಯಾವ ಇಲ್ಲಿದೆಯಲ್ಲ ಸುಚಿರಾತ್ ಸಂಸಾರ ಸಾರಂ, ಕಿ ಪ್ರಪಂಚದಲ್ಲಿರುವಂತಹ ಅತ್ಯಂತ ಉನ್ನತವಾದ ವಿಭೂತಿಯನ್ನು ಸಂಪಾದನೆ ಮಾಡಿದ್ದಾನೆ. ನಾವೆಲ್ಲ ಇದನ್ನೇ ತಾನೇ ಮಾಡ್ತಿರ್ತೀವಿ. ತುಂಬ ಉತ್ಕೃಷ್ಟವಾದದ್ದೆಲ್ಲ ಮನೆಗೆ ಬರಬೇಕು. ಪತಾ ನೀ ಕ್ಯಾ ಕ್ಯಾ ಇಟಾಲಿಯನ್ ಮಾರ್ಬಲ್, ಟಿ ವಿ ಲಾನಿ ತೋ ಕೇಸಿ ಲಾನಿ, ಈಗ ಲಾಂಚ್ ಆಗಿರಬೇಕು. ಲೈನ್ ಮೇ ಖಡೆ ಹೋಗರ್ ಕೆ ಲೇಕೆ ಆ ಜಾಯೆಂಗೆ. ಒಂದೊಂದು ವಸ್ತು ನಾವು ಏನು ಹುಡುಕ್ತಾ ಇರ್ತೀವಿ ಪ್ರಪಂಚದಲ್ಲಿ, ಅದೆಲ್ಲ ಎಂಥದ್ದು ಉತ್ಕೃಷ್ಟ, ತುಂಬ ಚೆನ್ನಾಗಿರ್ಬೇಕು. ಜಿನ್ವಾನಿ ಹೇಳ್ತಾ ಇದೆ ತುಂಬ ಚೆನ್ನಾಗಿರೋ ವಸ್ತು ಪ್ರಪಂಚದಲ್ಲಿಲ್ಲ. ಪ್ರತಿಯೊಂದು ವಸ್ತು ಉತ್ಪಾದವೇ ದ್ರವ್ಯ, ಅದು ಬದಲಾಗೋದಿದೆ, ನಷ್ಟ ಆಗೋದಿದೆ, ಅದ್ಯಾವುದು ಉತ್ತಮ ಆಗೋದಿಲ್ಲ. ಆದ್ರೆ ಇವನೇನು ಸಂಸಾರ ಸಾರಂ, ಸಂಸಾರದಲ್ಲೇ ಸಾರಭೂತವಾದ ವಿಭೂತಿಗಳು ಬೇಕು ಇವನಿಗೆ. ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ, ಒಳ್ಳೆ ಚಕ್ರವರ್ತಿ ಅಂತ ನವನಿಧಿಗಳಿತ್ತು, ಬಿಟ್ಟು ಹೊರಟೋದ ಅವನು. ಅರ್ಥ ಆಗ್ತಿದೆಯಲ್ಲ? ಒಂದೊಂದರಲ್ಲಿ ಶ್ರೇಯಸ್ಸನ್ನು ಹುಡುಕೋದನ್ನ ವಸ್ತುಗಳಲ್ಲಿ ನಾವು ಬಿಡೋದಾದರೆ ಮೊದಲು ನಿವೃತ್ತಿ ಆಗಬೇಕು. ಪ್ರಯತ್ನ ವಸ್ತುಗಳ ಬಿಡೋದ್ರಲ್ಲ, ನಿವೃತ್ತಿಗೋಸ್ಕರ ಪ್ರಯತ್ನ ಮಾಡಬೇಕಿದೆ. ಎಷ್ಟೆಷ್ಟು ಅಂತರಂಗ ನಿವೃತ್ತಿ ಆಗುತ್ತೆ, ಜೀವನ ಅಷ್ಟಷ್ಟು ಪರಿಶ್ರಮದಿಂದ, ಅಷ್ಟಷ್ಟು ಪ್ರಯತ್ನದಿಂದ ಭಿನ್ನ ಆಗುತ್ತೆ, ಸಹಜ ಆಗುತ್ತೆ. ಅದೇ ಜೀವನ ಇದೆ.